ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಅಂದರೆ ನಾರ್ಮಲಾಗಿ ನಾನು ನೋ ಫೌಂಡೇಶನ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ಟೆಂಪಲ್ಗೆ ಹೋಗ್ತಿರ್ತೀರಾ, ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಿರ್ತೀರಾ, ಅವಾಗ ಜಾಸ್ತಿ ಹೆವಿ ಮೇಕಪ್ ಯಾರೆಲ್ಲ ಈ ಫೌಂಡೇಶನ್ ಹಚ್ಕೊತಾರೋ ಅಂತ ಅಂದ್ಕೊತಿರಲ್ಲ, ಅಂಥವ್ರಿಗೆ ಈ ವಿಡಿಯೋ. ಸೊ ಸ್ಟಾರ್ಟ್ ಮಾಡೋಣವಾ? ಸೊ ಮೊದಲಿಗೆ ನೀವು ಫೇಸ್ ವಾಶ್ ಮಾಡಿರ್ತೀರಾ, ಆದರೂ ನೀವೇನು ಮಾಡಬೇಕು ಅಂದರೆ ಒಂದ್ಸಲ ವೆಟ್ ವೈಪ್ಸ್ ತೊಗೊಂಡು ನಿಮ್ಮ ಸ್ಕಿನ್ನ ಕ್ಲೀನ್ ಮಾಡಬೇಕು. ಬಿಕಾಸ್ ನೀವು ಎಷ್ಟೇ ಫೇಸ್ ವಾಶ್ ಮಾಡಿ ಆ ಫೇಸಲ್ಲಿ ಡರ್ಟ್ ಅನ್ನೋದು ಇದ್ದೇ ಇರುತ್ತೆ, ಅದು ಹೋಗಲ್ಲ. ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿ ಬಂದೆ, ಆದರೂ ನನಗೆ ಇಷ್ಟೊಂದು ಡರ್ಟ್ ಇದೆ, ಕ್ಯಾಮ್ರಾದಲ್ಲಿ ಕಾಣಲ್ಲ. ಫಸ್ಟ್ ನಾನು ಲಿಪ್ ಬಾಮ್ನ ಹಚ್ಕೊಂಡಿದ್ದೀನಿ, ಬಿಕಾಸ್ ಲಿಪ್ ನನಗೆ ಮಾಯಿಶ್ಚರೈಸರ್ ಆಗಲಿ ಅಂತ. ಸೊ ವೆಟ್ ವೈಪ್ಸರ್ ಕ್ಲೀನ್ ಮಾಡಿ ಆಯಿತು, ಸ್ವಲ್ಪ ಅದು ಡ್ರೈ ಆಗಲಿ. ಸೊ ಸೆಟ್ಟಿಂಗ್ ಸ್ಪ್ರೇ ಯಾಕೆ ಫಸ್ಟೇ ಯೂಸ್ ಮಾಡ್ತೀವಿ ಅಂದರೆ ಮೇಕಪ್ ಅಬ್ಸರ್ವ್ ಆಗುತ್ತೆ. ಆವಾಗ ನಿಮಗೆ ನೀವು ಹೇಗೆ ಮೇಕಪ್ ಮಾಡಿರ್ತೀರೋ, ಅಂದರೆ ಆಚೆ ಹೋಗಿರ್ತೀರೋ ಅಂದ್ಕೊಳ್ಳಿ, ನೀವು ಆಚೆ ಕಡೆಯಿಂದ ಬರೋ ತನಕ ಮೇಕಪ್ ಹಾಗೆ ಬರುತ್ತೆ. ಅದಕ್ಕೆ ನಾನು ಫಸ್ಟೇ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಇನ್ನೊಂದು, ಸೆಟ್ಟಿಂಗ್ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ರಬ್ ಮಾಡಬಾರ್ದು, ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಂಡೋಗಿ, ಅದು ಸ್ಕಿನ್ ಅಬ್ಸರ್ವ್ ಆಗಲಿ. ಹಾಕಿ ಸ್ವಲ್ಪ ಹೊತ್ತು ಡ್ರೈ ಆಗಿಬಿಡಿ. ಸೊ ಇವಾಗ ಮಾಯಿಶ್ಚರೈಸರ್. ಆಯಿಲ್ ಸ್ಕಿನ್ ಇದ್ದರೆ ಜಸ್ಟ್ ಇಷ್ಟೇ ತೊಗೊಳ್ಳಿ, ನಿಮ್ಗೆ ಎಲ್ಲಿ ಡ್ರೈ ಆಗುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ನನಗೆ ಇಷ್ಟು ಆಯಿಲ್ ಆಗುತ್ತೆ ಈ ಪಾರ್ಟಲ್ಲಿ, ಅದಕ್ಕೆ ನಾನು ಎಷ್ಟು ಒಂದ್ಸಲ ಹೀಗೆ ಸ್ಕ್ರಬ್ ಮಾಡಿ ಕೈಯಲ್ಲಿ ಉಳಿದಿರುತ್ತಲ್ಲ ಅದನ್ನು ಆಯಿಲ್ ಎಲ್ಲಾಗುತ್ತೋ ಅಲ್ಲಿ ಹಚ್ಕೊಬನ್ನಿ. ಇವಾಗ ಕನ್ಸಿಲರ್, ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗುವಂಥದ್ದು ಕನ್ಸಿಲರ್ನ ಹಚ್ಕೊಳ್ಳಿ. ಅನ್ಕೊತಿರ್ತೀರ ಫಸ್ಟು ಕರೆಕ್ಟಾಗಿ ಹಚ್ಕೋಬೇಕು, ಯಾಕೆ ಇವರು ಕನ್ಸಿಲರ್ ಹಚ್ಕೊತಿದ್ದಾರೆ ಅಂತ. ನನಗೇನು ಅಷ್ಟೊಂದು ಡಾರ್ಕ್ ಸರ್ಕಲ್ ಇಲ್ಲ, ಅದಕ್ಕೆ ನಾನು ಕನ್ಸಿಲರಲ್ಲೇ ಮ್ಯಾನೇಜ್ ಮಾಡ್ತಿದ್ದೀನಿ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಅದಕ್ಕೆ ನಾನು ಕರೆಕ್ಟಾಗಿ ಯೂಸ್ ಮಾಡಿಲ್ಲ. ನನಗೆ ಅಷ್ಟೊಂದು ಡಾರ್ಕ್ ಸರ್ಕಲ್ ಇಲ್ಲ, ಅದಕ್ಕೆ ನಾನು ಜಸ್ಟ್ ಕನ್ಸಿಲರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಡಾರ್ಕ್ ಸರ್ಕಲ್ ಎಲ್ಲ ಕವರ್ ಆಗಿದೆ. ಇವಾಗ ಪೌಡರ್ನ ಬೇಕ್ ಮಾಡೋಣ. ಪೌಡರ್ ಬೇಕ್ ಮಾಡೋಕ್ಕೆ ಇವಾಗಲೇ ಮಾಡ್ತಿದ್ದೀನಿ ಅಂದರೆ ರಿಂಕಲ್ಸ್ ಎಲ್ಲ ಕವರ್ ಆಗುತ್ತೆ. ಕನ್ಸಿಲರ್ ಹಚ್ಚಿದ ತಕ್ಷಣ ಬ್ಲೆಂಡ್ ಮಾಡಿದಾದ್ಮೇಲೆ ಈ ರೀತಿ ಪೌಡರ್ ತೊಗೊಂಡು ಬೇಕ್ ಮಾಡಿಬಿಡಿ, ಆವಾಗ ನಿಮಗೆ ರಿಂಕಲ್ಸ್ ಕಾಣಲ್ಲ. ಒಂದು ನಿಮಿಷ, ಇವಾಗ ಪೌಡರ್ ಬೇಕ್ ಮಾಡೋಣ. ಇವಾಗ ಸಿಂಪಲ್ ಆಗಿರೋ ಐ ಮೇಕಪ್. ಫಸ್ಟಿಗೆ ನಾನು ಟ್ರಾನ್ಸಿಷನ್ ಕಲರ್ ತೊಗೊತಾ ಇದ್ದೀನಿ. ಕೆಲವೊಬ್ಬರು ತೊಗೊತೀರ, ಹೆಂಗೆ ತೊಗೊತೀರ ಅಂದರೆ ಹಿಂಗೆ ಸ್ಕ್ರಬ್ ಮಾಡ್ತಾರೆ, ಹೀಗೆ ಸ್ಕ್ರಬ್ ಮಾಡಬಾರ್ದು. ಜಸ್ಟ್ ಹೀಗೆ ತೊಗೊಂಡು ಒಂದ್ಸಲ ಹೀಗೆ ಟ್ಯಾಪ್ ಮಾಡಿ ಆಮೇಲೆ ಹಚ್ಕೋಬೇಕು. ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ಸೇಮ್ ಈ ಕಣ್ಗೂ ಅಷ್ಟೆ. ನಾನಿವಾಗ ಕ್ರೀಸ್ ಏರಿಯಾಗೆ ಲೈಟ್ ಬ್ರೌನ್ ತೊಗೊಂಡು ಬ್ಲೆಂಡ್ ಮಾಡ್ತಿದ್ದೀನಿ.
ಕ್ರೀಸ್ ಏರಿಯಾ, ಓನ್ಲಿ ಫಾರ್ ಕ್ರೀಸ್ ಏರಿಯಾ, ಲೈಟಾಗಿರಲಿ. ಇವಾಗ ಪಿಂಕ್ನ ತೊಗೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಪಿಂಕ್ ಆರ್ ಬ್ರೌನ್, ನಾನಿವಾಗ ಪಿಂಕ್ ತೊಗೊತಿದ್ದೀನಿ. ಹಾಕಿದ್ಮೇಲೆ ಜಸ್ಟ್ ಬ್ಲೆಂಡ್, ಬಿಕಾಸ್ ಟ್ರಾನ್ಸಿಷನ್ ಕಲರ್ ಮತ್ತು ಈ ಕಲರ್ ನಿಮಗೆ ಸಪ್ರೇಟ್ ಕಾಣಬಾರ್ದು, ಅದಕ್ಕೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಪ್ರಾಸೆಸ್. ಇವಾಗ ಒಂದು ಪಿಗ್ಮೆಂಟ್ನ ತೊಗೊಂಡು, ಅಂದರೆ ನಿಮಗೆ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಪಿಗ್ಮೆಂಟ್ನ ತೊಗೊಂಡು ಟ್ಯಾಪ್ ಮಾಡಿ. ಹಿಂಗೆ ಉಜ್ಜಬೇಡಿ, ಜಸ್ಟ್ ಟ್ಯಾಪ್ ಮಾಡಿ. ನಿಮಗೆ ಜಾಸ್ತಿ ಪಿಗ್ಮೆಂಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಗ್ಲಿಟರ್ ಯೂಸ್ ಮಾಡಿ. ಸಿಂಪಲ್ ಮೇಕಪ್ ಏನು ಗ್ಲಿಟರ್ ಯೂಸ್ ಇಲ್ಲ. ಇಫ್ ಯು ನೀಡ್, ನಿಮಗೆ ಬೇಕಿದ್ರೆ ಗ್ಲಿಟರ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಸೇಮ್ ಪ್ರಾಸೆಸ್ ಈ ರೀತಿ ಇನ್ನೊಂದು ಸಲ ಈ ರೀತಿ ಮಾಡ್ಕೊಳ್ಳಿ, ಬಿಕಾಸ್ ಲೈನ್ ಕ್ರಿಯೇಟ್ ಆಗಿರುತ್ತೆ, ಪಿಗ್ಮೆಂಟ್ ಹಾಕಿರ್ತೀನಲ್ಲ. ಮೇಕಪ್ ಆದಮೇಲೆ ಇಲ್ಲಿರೋ ಡಸ್ಟ್ನ ರಿಮೂವ್ ಮಾಡ್ಕೊಳ್ಳಿ, ಬಿಕಾಸ್ ಪಿಗ್ಮೆಂಟ್ ಎಲ್ಲ ಹಚ್ಚಬೇಕಾದ್ರೆ ಇಲ್ಲೆಲ್ಲ ಬಿದ್ದಿರುತ್ತೆ. ಗ್ಲಿಟರ್ ಹಚ್ಕೊಂಡಿದ್ದೀರಾ ಅಂದರೆ ನೀವು ವೆಟ್ ವೈಪ್ಸ್ ತೊಗೊಂಡು ಕ್ಲೀನ್ ಮಾಡ್ಕೋಬೇಕು. ನಾನು ಜಸ್ಟ್ ಸಿಂಪಲ್ಲಾಗಿ ಪಿಗ್ಮೆಂಟ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಇದರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಫೌಂಡೇಶನ್ ಬದಲು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ಕಿನ್ನಿಗೆ ಮ್ಯಾಚ್ ಆಗೋ ಅಂಥ ಕನ್ಸೀಲರ್ನ ತೊಗೊಂಡು ಹಚ್ಕೊಳ್ಳಿ. ನಿಮಗೆ ಪಿಂಪಲ್ ಮಾರ್ಕ್ ಇದ್ದರೆ ಅದ್ರ ಮೇಲೆ ಹಚ್ಚಿ, ಇಲ್ಲ ಪಿಂಪಲ್ ಮಾರ್ಕ್ ಜಾಸ್ತಿ ಇದ್ದರೆ ನೋಡಿ, ಈ ರೀತಿ ಪಿಂಪಲ್ ಮಾರ್ಕ್ ಇದ್ದರೆ ನೀವು ಇದ್ರ ಮೇಲೆ ಗ್ರೀನ್ ಹಾಕೊಳ್ಳಿ. ನನಗೆ ಕವರ್ ಮಾಡಬೇಕಂತೇನಿಲ್ಲ, ನಾನು ಇದರಲ್ಲೇ ಕವರ್ ಮಾಡ್ಕೊತಿದ್ದೀನಿ, ಬಿಕಾಸ್ ಐ ನೀಡ್ ಸಿಂಪಲ್ ಮೇಕಪ್. ನನಗೆ ಹೆವಿ ಮೇಕಪ್ ಬೇಡ ಇವಾಗ. ಬ್ಲೆಂಡರ್ನ ತೊಗೊಂಡು ಸಾಫ್ಟಾಗಿ ಬ್ಲೆಂಡ್ ಮಾಡಿ. ನನಗೆ ಇದರಲ್ಲಿ ಅರ್ಧ ಪಿಂಪಲ್ಸ್ ಮಾರ್ಕ್ ಕವರ್ ಆಗಿದೆ. ನಿಮ್ಗೆ ಇಷ್ಟು ಕಾಣಿಸ್ಬಾರ್ದು ಅಂದರೆ ಗ್ರೀನ್ ಕನ್ಸೀಲರ್ನ ಅಪ್ಲೈ ಮಾಡಿ, ಸಾರಿ ಕರೆಕ್ಟರ್ನ ಅಪ್ಲೈ ಮಾಡಿ. ನಿಮಗೆ ಕಾಂಟೋರ್ ಬೇಕು ಅಂದರೆ ನೀವು ಕಾಂಟೋರ್ನ ಮಾಡ್ಕೋಬೋದು. ಕಾಂಟೋರ್ ಮಾಡ್ಕೊಳ್ಳೋ ಪ್ಲೇಸ್ ಯಾವುದು ಅಂದರೆ ಇದು, ಈ ಪೋರ್ಷನ್, ಈ ಬೋನ್ ಪೋರ್ಷನ್ ಮತ್ತು ಈ ಬೋನ್ ಪೋರ್ಷನ್, ಇಷ್ಟು ನೀವು ಕಾಂಟೋರ್ ಮಾಡ್ಕೋಬೋದು. ನನಗೆ ಕಾಂಟೋರ್ ನೆಸೆಸಿಟಿ ಇಲ್ಲ, ಅದಕ್ಕೆ ನಾನು ಮಾಡ್ಕೊತಿಲ್ಲ. ಸಿ, ವಿತೌಟ್ ಫೌಂಡೇಶನ್ ನನ್ನ ಸ್ಕಿನ್ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ ಅಂತ. ಇವಾಗ ಪೌಡರ್ ಬೇಕ್ ಮಾಡೋಣ. ಪೌಡರ್ ಬೇಕಿಂಗು ಅಷ್ಟೇ, ಹೆಂಗಂದರೆ ಹಂಗೆ ತೊಗೊಂಡು ಹಿಂಗೆ ಮೆತ್ಕೊಳ್ಳೋದಲ್ಲ. ಫಸ್ಟ್ ಪೌಡರ್ನ ತೊಗೊಂಡು ಈ ರೀತಿ ಪಾಮಲ್ಲಿ ಈ ರೀತಿ ಮಾಡಿ ನೆಕ್ಸ್ಟ್ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ನಿಮ್ಗೆ ಏನಾದರೂ ಪೌಡರ್ ಬೇಕಿಂಗ್ ಜಾಸ್ತಿ ಆಗಿದೆ ಅಂದಮೇಲೆ ಈ ರೀತಿ ಪೌಡರ್ ಬ್ರಷ್ನ ತೊಗೊಂಡು ಹೀಗೆ ಸ್ಕ್ರಬ್ ಮಾಡಿ. ಸಿ, ಇವಾಗ ಎಷ್ಟು ಕ್ಲಿಯರಾಗಿ ಕಾಣ್ತಿದೆ. ಪೌಡರ್ ಬೇಕಾದಮೇಲೆ
ಕಾಂಪ್ಯಾಕ್ಟ್ನ ಹಚ್ಚಿ, ಅವಾಗ ಇನ್ನೂ ಕ್ಲಿಯರಾಗಿ ಕಾಣುತ್ತೆ. ನೀವು ನೆಕ್ ಮೇಕಪ್ ಮಾಡಿಲ್ಲ ಅಂದರೆ ಜಸ್ಟ್ ಕಾಂಪ್ಯಾಕ್ಟ್ ತೊಗೊಂಡು ಈ ರೀತಿ ಹಚ್ಕೊಳ್ಳಿ. ಆ್ಯಕ್ಚುಲಿ ನನಗೆ ಬ್ಲಷ್ ಇಷ್ಟ ಆಗಲ್ಲ, ಆದರೂ ಸ್ವಲ್ಪ ಅಪ್ಲೈ ಮಾಡೋಣ. ಜಸ್ಟ್ ಸುಮ್ಮನೆ ಹಾಕಿದ್ದೀನಿ ಅನ್ನಿಸ್ಬೇಕಷ್ಟೆ. ಇವಾಗ ಸ್ವಲ್ಪ ಜನ ಜಾಸ್ತಿ ಬ್ಲಷ್ ಹಾಕ್ಕೊಬಿಡ್ತಾರೆ. ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಈ ರೀತಿ ಒರೆಸ್ಕೊಬಿಡ್ತಾರೆ. ಆ ರೀತಿ ಮಾಡಬಾರ್ದು. ನಾರ್ಮಲ್ ಕಾಂಪ್ಯಾಕ್ಟ್ ಪೌಡರ್ನ ತೊಗೊಂಡು ಈ ರೀತಿ ಎಲ್ಲಿ ಜಾಸ್ತಿ ಆಗಿದೆಯೋ ಅಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಹಚ್ಕೊಬನ್ನಿ ಅಷ್ಟೇ. ಬ್ಲಷ್ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ, ಐಲೈನರ್ ಹಚ್ಕೋಬೇಕು. ಹಚ್ಕೊಳ್ಳೋ ಮುಂಚೆ ಸೇಮ್ ಈ ರೀತಿ ಒಂದು ಸಲ ಮಾಡ್ಕೊಳ್ಳಿ. ಬಿಕಾಸ್ ಕಾಂಪ್ಯಾಕ್ಟೆಲ್ಲ ಹಚ್ಕೊಂಡಿರ್ತೀರಲ್ಲ, ಅದ್ರ ಮೇಲೆ ಸ್ವಲ್ಪ ಡಸ್ಟ್ ಬಿದ್ದಿರುತ್ತೆ. ಅದಕ್ಕೋಸ್ಕರ ಐ ಮೇಕಪ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಐಲೈನರ್ ಆಯಿತು. ನೆಕ್ಸ್ಟ್ ಕಾಜಲ್. ಆ್ಯಕ್ಚುಲಿ ನಂಗೆ ಕಾಜಲ್ ಇಷ್ಟ ಆಗಲ್ಲ, ನಾನು ಚೆನ್ನಾಗೂ ಕಾಣಲ್ಲ. ನಾನು ಕಾಜಲ್ನ ಸ್ಕಿಪ್ ಮಾಡ್ತಿದ್ದೀನಿ ಬಿಕಾಸ್ ನಂಗೆ ಇಷ್ಟ ಆಗಲ್ಲ. ಕಾಜಲ್ನ ಸ್ಕಿಪ್ ಮಾಡಿದ್ಮೇಲೆ ಇವಾಗ ನೀವು ಟ್ರಾನ್ಸ್ಲೇಷನ್ ಕಲರ್ ಆದಮೇಲೆ ಸೆಕೆಂಡ್ ಕಲರ್ ತೊಗೊಂಡಿರ್ತೀರ, ಆ ಕಲರ್ ತೊಗೊಂಡು ಅಂಡರ್ ಐಗೆ ಲೈಟಾಗಿ ಮೇಕಪ್ ಮಾಡಬೇಕು. ಫುಲ್ ಬೇಕಾದ್ರೂ ಮಾಡ್ಬೋದು, ಆಫ್ ಬೇಕಾದ್ರೂ ಮಾಡ್ಬೋದು. ನಾನು ಅರ್ಧ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಕಲರ್ ತೊಗೊತೀರೋ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಚೆನ್ನಾಗಿ ಕಾಣುತ್ತೆ. ಅಂಡರ್ ಮೇಕಪ್ ಆಯಿತು. ನೆಕ್ಸ್ಟ್ ಐಬ್ರೋ. ಅಲ್ಲಿ ಹಚ್ಕೊಬರ್ತೀನಿ, ಇಲ್ಲಿ ಕಾಣಲ್ಲ. ಸೊ ಐಬ್ರೋ ಮೇಕಪ್ ಆಯಿತು. ಇವಾಗ ಕೂ ಮಾಡೋಣ. ಇವಾಗ ಮಸ್ಕರ. ಹಿಂಗೆ ತೆಗೆದ ತಕ್ಷಣ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡಿ, ಈ ರೀತಿ ಮಾಡಿ. ಇವಾಗ ಲಿಪ್ಸ್ಟಿಕ್ ಹಾಕೋ ಮುಂಚೆ ಇದನ್ನು ರಿಮೂವ್ ಮಾಡಿ. ಬಿಕಾಸ್ ಫುಲ್ ಡಸ್ಟ್ ಆಗಿರುತ್ತೆ ಲಿಪ್. ಮತ್ತು ಲಿಪ್ ಬಾಮ್ ಬಚ್ಚಿರ್ತೀರಲ್ಲ, ಅದನ್ನು ರಿಮೂವ್ ಮಾಡಿ. ಫಸ್ಟ್ ಲಿಪ್ ಶೇಪ್. ನಾನಿಲ್ಲಿ ಮೆಬಿಲಿನ್ ನ್ಯೂಯಾರ್ಕ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್. ಸೊ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಸ್ವಲ್ಪ ಇಟ್ಕೊಬಿಟ್ನಾ. ಸೊ ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ಫೈನಲ್ ಆಗಿ ಸೆಟ್ಟಿಂಗ್ ಸ್ಪ್ರೇ. ಸ್ವಲ್ಪ ಗಾಳಿ ಬೀಸ್ಕೊಳ್ಳೋಣ. ಸಿಂಪಲ್ ಮೇಕಪ್ ಕಂಪ್ಲೀಟ್ ಆಗಿದೆ. ಇವಾಗ ಒಂದು ನಿಮಿಷ ವೇಟ್ ಮಾಡಿ. ನೋ ಫೌಂಡೇಶನ್ ಮೇಕಪ್ ಲುಕ್ ಕಂಪ್ಲೀಟ್ ಆಗಿದೆ. ಅಂದರೆ ನಾನು ಜಸ್ಟ್ ಕನ್ಸಿಲರ್ನ ಯೂಸ್ ಮಾಡಿಕೊಂಡು ನನ್ನ ಬೇಸ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅಯ್ಯೋ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.